ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತು ರೆಡಿಯಾಗಿದ್ದೀನಿ, ಯಾಕಂದರೆ ಗೃಹ ಪ್ರವೇಶ ಇದೆ ಒಂದು ಮೈಸೂರಲ್ಲಿ. ಅಲ್ಲಿಗೆ ಹೋಗೋಣ ಅಂತ ಎಲ್ಲ ರೆಡಿಯಾಗಿದ್ದೀವಿ. ಈಗ ಟೈಮ್ ಬಂದು 7 ಗಂಟೆ ಆಗಿದೆ. ನಾವು ಹೋಗೋಷ್ಟರಲ್ಲಿ ಸುಮಾರು 7 ಗಂಟೆ ಅಲ್ಲ 8 ಗಂಟೆ ಆಗಿದೆ. ಹೋಗೋಷ್ಟರಲ್ಲಿ 10 ಗಂಟೆ ಆಗ್ಬೋದು ಅಂದ್ಕೋತೀನಿ. ಈಗ ಹೊರಟ್ವಿ. ನಾವು ಹೋಗೋಷ್ಟರಲ್ಲಿ ಮೋಸ್ಟ್ಲಿ ಎಲ್ಲ ಮುಗ್ದೋಗಿರುತ್ತೆ. ಬಟ್ ಅಟೆಂಡ್ ಆಗಬೇಕು ಅಂತ ಹೋಗ್ತಾ ಇದ್ದೀವಿ. ನಮ್ಮ ಮನೆಯವ್ರು ಬಂದಿದ್ದು ಲೇಟ್ ಆಯಿತು, ಹಾಗಾಗಿ ತುಂಬಾ ಲೇಟ್ ಆಗಿಬಿಡ್ತು. ಈಗ ಹೊರಟ್ವಿ. ನನ್ನ ಮಗ ಮುಚ್ಚಿಟ್ಕೊಳ್ತಾ ಇದ್ದಾನೆ, ವೀಡಿಯೋಗೆ ತೋರಿಸ್ಬೇಡ ಅಂತ. ಒಂದೊಂದು ಸಲ ತೋರಿಸ್ತಾನೆ, ಬಟ್ ಒಂದೊಂದು ಸಲ ಈ ರೀತಿ ಆಡ್ತಾನೆ. ಯಾಕೆ ಗೊತ್ತಾ, ಅವ್ರ ಅಪ್ಪ ನನ್ನನ್ನು ತೋರಿಸ್ಬೇಡ ಅಂತಾರಲ್ವಾ, ಹಾಗಾಗಿ ಅವನು ನನ್ನನ್ನು ತೋರಿಸ್ಬೇಡ ಅಂತ ಈ ಥರ ಆಡೋದು. ಸುಮ್ಮನೆ ಆಗ್ತಾನೆ. ಸ್ವಲ್ಪ ಸ್ಟಾರ್ಟಿಂಗ್ ಟ್ರಬಲ್ ಅಷ್ಟೇ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಂದು ನನ್ನ ಮಗಂದು ಡ್ರೆಸ್ಸು ಸ್ವಲ್ಪ ಮ್ಯಾಚಿಂಗ್ ಅನ್ನಿಸ್ತಾ ಇದೆ. ಈಗ ಹೊರಟ್ವಿ. ಉದ್ದಕ್ಕೂ ಈಗ ಗಣಪತಿ ಹಬ್ಬ ಅಲ್ವಾ, ಹಾಗಾಗಿ ಫುಲ್ ಎಲ್ಲ ಲೈಟಿಂಗ್ಸ್ ಕಲರ್ ಆಗಿ ಚೆನ್ನಾಗಿತ್ತು. ನನಗೆ ಲಾಂಗ್ ಡ್ರೈವ್ ಹೋಗೋದು ಅಂದರೆ ತುಂಬಾ ಇಷ್ಟ. ಜಾಸ್ತಿ ಏನು ನಾನು ವೀಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ, ಯಾಕಂದರೆ ಎಲ್ಲರೆದ್ರಿಗೂ ಹಂಗೆ ವೀಡಿಯೋ ಮಾಡೋದಕ್ಕೆ ಸ್ವಲ್ಪ ನನಗೆ ಮುಜುಗರ ಅನಿಸುತ್ತೆ. ಹಾಗಾಗಿ ಸ್ವಲ್ಪ ಅಂದರೆ ನಮ್ಮ ಹತ್ತಿರದವ್ರು ಯಾರು ಇರ್ತಾರೆ ಅವ್ರ ಜೊತೆ ವೀಡಿಯೋ ಮಾಡ್ಕೊಳ್ಳೋದು ಅಷ್ಟೇ. ನಾವು ಬಂದಾಗ ಟೈಮ್ ಬಂದು 10 ಗಂಟೆ ಆಗಿತ್ತು. ಎಲ್ಲ ಮುಗ್ದಿತ್ತು, ಊಟನೂ ಎಲ್ರದ್ದು ಆಗಿತ್ತು. ಕೊನೆಗೆ ನಾವೇನೆ ಹೋಗಿ ಊಟ ಮಾಡಬೇಕಿತ್ತು. ಅಷ್ಟರಲ್ಲಿ ಒಂದು ನಮಸ್ಕಾರ ಹಾಕ್ಕೊಂಡು ಹೋಗೋಣ, ಹೋಮ ಮಾಡಿರ್ತಾರಲ್ಲ ಅಲ್ಲಿ ಅಂತ ಬಂದ್ವಿ. ಅತ್ತೆ ಫುಲ್ ಮಿಂಚ್ತಾ ಇದ್ದರೆ ನನಗೆ ಈ ಕಲರ್ ಸೂಟ್ ಆಗುತ್ತಾ ಇಲ್ವಾ ಅಂತ ಕೇಳ್ತಾಯಿದ್ರು. ಇಲ್ಲ ಸೂಟ್ ಆಗುತ್ತೆ ಅಂತ ಹೇಳಿ ಊಟ ಎಲ್ಲ ಮುಗಿಸಿ ಮನೆಯದು ಒಂದು ರೌಂಡು. ಇನ್ನು ನೆಕ್ಸ್ಟ್ ಡೇನೇ ಅಲ್ವಾ ಗೃಹ ಪ್ರವೇಶ, ಅವಾಗ ಎಲ್ಲರೂ ಬಂದಿರ್ತಾರೆ, ಆಗ ವೀಡಿಯೋ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಈಗಲೇ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀನಿ. ಎಂಟ್ರೆನ್ಸ್ ಇಂದನೇ ಹಾಲ್ ಇದೆ. ಹಾಲಲ್ಲಿ ನಾಳೆ ಸತ್ಯನಾರಾಯಣ ಪೂಜೆಗೆ ಅಂತ ಹಿಂದಿನ ದಿನವೇ ಎಲ್ಲ ರೆಡಿ ಮಾಡಿಬಿಟ್ಟಿದ್ರು. ಇನ್ನು ಬಂದು ಇದು ಟ್ರಿಪ್ಲೆಕ್ಸ್ ಮನೆ, ತುಂಬ ಚೆನ್ನಾಗಿ ಬಂದಿದೆ. ಅಂದರೆ ಅವರವರು ಮನೆ ಕಟ್ಟೋದು ಎಲ್ರಿಗೂ ಕನಸಲ್ವಾ, ಅವ್ರವ್ರ ಇಷ್ಟ ಏನಿರುತ್ತೆ ಆ ರೀತಿ ಮಾಡ್ಕೊಂಡಿರ್ತಾರೆ. ಇವ್ರಿಗೆ ಈ ಥರ ಇಷ್ಟ. ಸಿಂಪಲ್ ಆಗಿದೆ, ಬಟ್ ತುಂಬಾ ಚೆನ್ನಾಗಿದೆ. ಕ್ಲೀನ್ ಮಾಡ್ಕೊಳ್ಳೋದು ಎಲ್ಲ ನೋಡಿಕೊಂಡು ಚೆನ್ನಾಗಿ ಮಾಡಿಸ್ಕೊಂಡಿದ್ದಾರೆ. ಮನೆ ಇಂಟೀರಿಯರ್ಸ್ ಆಗಿರ್ಬೋದು, ಪ್ರತಿಯೊಂದೂ ತುಂಬ ಚೆನ್ನಾಗಿತ್ತು. ಇನ್ನು ಇಲ್ಲಿ ಬಂದರೆ ಸೆಕೆಂಡ್ ಫ್ಲೋರಲ್ಲಿ ಈ ರೀತಿ ಮಿನಿ ಲೈಬ್ರರಿ ಮಾಡ್ಕೊಂಡಿದ್ದಾರೆ. ಇದಂತೂ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅವ್ರು ಸ್ವಲ್ಪ ಬುಕ್ಸ್ ಓದೋದು ಜಾಸ್ತಿ, ಹಾಗಾಗಿ ಇದೊಂದು ಎಕ್ಸ್ಟ್ರಾ ಮಾಡಿಸ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿದೆ, ನನಗಂತೂ ತುಂಬಾ ಇಷ್ಟ ಆಯಿತು. ಮನೆ ದೊಡ್ಡದಾಗಿ ಕಟ್ಕೊಬಿಡ್ಬೋದು, ಆದರೆ ಮನೆ ತುಂಬ ಜನ ಇದ್ರೇ ಆ ಮನೆಗೆ ಲಕ್ಷಣ ನನ್ನ ಪ್ರಕಾರ. ಬಟ್ ಈಗೆಲ್ಲ ಚಿಕ್ಕ ಮನೆ ಕಟ್ಕೊಳ್ಳೋದು ತುಂಬ ಕಮ್ಮಿ, ಎಲ್ಲರೂ ದೊಡ್ಡ ಮನೆಯೇ ಕಟ್ಕೊಳ್ಳೋದು. ಬಟ್ 3 ಜನ 4 ಜನ ಇರ್ತಾರೆ ಅಷ್ಟೇ. ಮನೆ ಅಂದಮೇಲೆ ತುಂಬ್ದಂಗಿದ್ರೆ ಜನನೇ ಆ ಥರನೇ ಚೆಂದ. ನನಗಂತೂ ತುಂಬ ಜನ ಇದ್ದರೆ ಎಲ್ಲರೂ ಮಾತಾಡಿಕೊಂಡು ಕೆಲಸ ಮಾಡಿಕೊಂಡು ಆ ಥರ ಇರೋದಂದರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಇಲ್ಲಿ ಬಂದರೆ ಇಲ್ಲಿ ಪುಟ್ಟದಾಗಿ ಒಂದು ಪಾರ್ಟಿ ಹಾಲ್ ಥರ ಮಾಡಿಸ್ಕೊಂಡಿದ್ದಾರೆ. ಅಂದರೆ ಕೆಲಸ ಇನ್ನೂ ಫಿನಿಶ್ ಆಗಿಲ್ಲ, ಇನ್ನೂ ನಡೀತಾ ಇದೆ. ಗೃಹ ಪ್ರವೇಶಕ್ಕೆ ಡೇಟ್ ಚೆನ್ನಾಗಿತ್ತು ಅಂತ ಬೇಗನೆ ಇಟ್ಕೊಂಡಿದ್ದಾರೆ. ಇನ್ನು ಸ್ವಲ್ಪ ಕೆಲಸ ಬಾಕಿ ಇದೆ. ಗೃಹ ಪ್ರವೇಶ ಆದ ನಂತರ ಅದನ್ನು ಕಂಪ್ಲೀಟ್ ಮಾಡಿಸ್ಕೋತಾರೆ. ಇನ್ನು ಇಲ್ಲಿ ಸೆಕೆಂಡ್ ಫ್ಲೋರಲ್ಲಿ ಈ ರೀತಿ ರೂಮಿಂದ ಒಂದು ಕಿಟಕಿನ ಈ ರೀತಿ ಇಡ್ಸ್ಕೊಂಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಅಲ್ಲಿಂದನೇ ತುಂಬಾ ಫೋಟೋಸ್ ತಗೊಂಡ್ವಿ, ಯಾಕಂದರೆ ಅಲ್ಲಿಂದ ಫೋಟೋಸ್ ತುಂಬ ಚೆನ್ನಾಗಿ ಬರ್ತಿತ್ತು ಅಂತ ನಾನು ಹೋಗಿ ನಿಂತ್ಕೊಂಡು ಸ್ವಲ್ಪ ವಿಡಿಯೋನ ಮಾಡಿಕೊಂಡೆ. ನನ್ನ ಮಗನ ಬೆಸ್ಟ್ ಫ್ರೆಂಡ್ ಇವನು. ಹೋದಾಗ್ಲಿಂದ ಬರೋ ತನಕನೂ ಅವನನ್ನು ಬಿಟ್ಟಿಲ್ಲ, ಯಾವಾಗಲೂ ಹಾಗೇ ಇಬ್ಬರೂ ಜೊತೆಯಾಗೇ ಇರ್ತಾರೆ. ಇನ್ನು ಊಟ ಎಲ್ಲ ಆಯಿತು. ಇನ್ನು ನಮ್ಮ ದೊಡ್ಡತ್ತೆ ಮನೆಗೆ ಹೋಗ್ತಾ ಇದ್ದೀವಿ ಮಲ್ಗೋಕ್ಕೆ ಅಂತ. ಎಲ್ರಿಗೂ ಸ್ನಾನ ಮಾಡೋದಕ್ಕೆ ಇಲ್ಲಿ ಕಷ್ಟ ಆಗುತ್ತೆ ಅಂತ. ಇನ್ನು ಹೊರಗಡೆಯಿಂದ ನೋಡಿದ್ರೆ ಮನೆ ಈ ಥರ ಇತ್ತು. ಮನೆ ಹೆಸರು ಬಂದು ಸವ್ಯಸಾಚಿ ಅಂತ ಇಟ್ಟಿದ್ದಾರೆ. ಡಿಫ್ರೆಂಟಾಗಿ ಚೆನ್ನಾಗಿದೆ ಅಲ್ವಾ. ಬೆಳಕಿಗೆ ಸರಿಯಾಗಿ ಹೆಸರು ಕಾಣಿಸ್ತಾ ಇಲ್ಲ, ಬಟ್ ಹೆಸರು ಬಂದು ಸವ್ಯಸಾಚಿ ಅಂತ. ಇನ್ನು ಹೋಗ್ತಾ ರೋಡಲ್ಲಿ ನಮ್ಮ ದೊಡ್ಡತ್ತೆ ಅವರಿರೋದು ರಾಮಸ್ವಾಮಿ ಸರ್ಕಲಲ್ಲಿ. ಅದರ ಲೈಟಿಂಗ್ಸು ಚೆನ್ನಾಗಿತ್ತು ಅಂತ, ಬಟ್ ಕಾರಲ್ಲಿ ಸರಿಯಾಗಿ ತೆಗಿಲಿಕ್ಕಾಗಲಿಲ್ಲ. ಸ್ವಲ್ಪ ತೆಗ್ದಿದ್ದೀನಿ. ಇನ್ನು ಮಲ್ಕೊಂಡು ನೆಕ್ಸ್ಟ್ ಡೇ ಸಿಗ್ತೀನಿ. ಅಲ್ಲಿ ತನಕ ಬಾಯ್.
ಇನ್ನು ರಾತ್ರಿ ನಾವು ಹೋಗಿ ಮಲ್ಕೊಂಡಾಗ 1 ಗಂಟೆ ಆಗಿತ್ತು, ನಿದ್ದೆನೇ ಬರಲಿಲ್ಲ. ಮತ್ತೆ 4 ಗಂಟೆಗೆ ಎದ್ದು ಸ್ನಾನ ಮಾಡಿ ರೆಡಿಯಾಗಿ ಬಂದ್ವಿ. ಫಂಕ್ಷನ್ ಅಂದಮೇಲೆ ನಿದ್ದೆಗಿಡಲೇಬೇಕಲ್ವ, ಏನು ಮಾಡೋದಕ್ಕಾಗಲ್ಲ. ಈಗ ಎಲ್ಲರೂ ಕಳಸ ತೊಗೊಂಡು ಬಂದಿದ್ದೀವಿ. ಕಳಸ ಉರ್ಲಿಕ್ಕೆ ಅಂತ ಸಿಂಪಲ್ಲಾಗಿ ರೆಡಿಯಾಗಿ ಬಂದಿದ್ದೀವಿ. ಆಮೇಲೆ ಮತ್ತೆ ಹೋಗಿ ರೆಡಿ ಆಗಿಬಿಟ್ಟು ಬರಬೇಕು. ಇದನ್ನೆಲ್ಲ ಮುಗಿಸಿ ಆಮೇಲೆ ಸತ್ಯನಾರಾಯಣ ಪೂಜೆ ಇದೆ, ಅದು ಸ್ಟಾರ್ಟ್ ಆಗೋ ಅಷ್ಟರೊಳಗಡೆ ಹೋಗಿ ರೆಡಿ ಆಗಿಬಿಟ್ಟು ಬರ್ತೀವಿ. ಓಕೆ, ಇಲ್ಲಿ ನೋಡಿ ಅಮ್ಮ ಒಂದು ನಿಮಿಷ ಎಲ್ಲ ಇಲ್ಲಿ ಅಮ್ಮ ಮುಂದೆ ನೋಡಿ. ಅದು ಸರ್ ಮುಂದೆ ಹೋಗಿ ಹಾಂ ಆಯಿತು, ಬನ್ನಿ. ಮಾಡಿ ಹಾಡೇಳಿ. ಈಗ ಹಾಕಿ. ಬನ್ನಿ. ಅದೇ ಕಾಲು ಸಿಗಾಕೊಳತ್ರಿ ಆಗೋ. ಕಳಸ ಎಲ್ಲ ಇಟ್ಟು ಪೂಜೆ ಎಲ್ಲ ಮಾಡಿ ಹಾಲುಕ್ಸಿ ಇವಾಗ ತಿಂಡಿ ತಿನ್ನೋಣ ಅಂತ ಬಂದಿದ್ದೀವಿ. ತಿಂಡಿ ತಿಂದಮೇಲೆ ಹೋಗಿ ರೆಡಿಯಾಗಿಬಿಟ್ಟು ಬರಬೇಕು. ಅವ್ರ ಮನೆ ಸ್ವಲ್ಪ ದೂರ ಇದೆ, ಅಲ್ಲಿಗೆ ಹೋಗಿ ರೆಡಿಯಾಗಿ ಬರಬೇಕು. ಇನ್ನು ನಾವು ತಿಂಡಿ ತಿಂದು ಹೋಗಿ ರೆಡಿಯಾಗಿ ಬರೋ ಅಷ್ಟರಲ್ಲಿ ಪೂಜೆ ಆಲ್ಮೋಸ್ಟ್ ಮುಗಿಯೋಕ್ಕೆ ಬಂದಿತ್ತು. ಇನ್ನು ಅವಾಗೇನು ವೀಡಿಯೋ ಮಾಡ್ಕೊಳ್ಳಿಕ್ಕೆ ಹೋಗಲಿಲ್ಲ, ಜಸ್ಟ್ ಫೋಟೋಸ್ ಅಷ್ಟೇ ತೆಗೆದು ಶೇರ್ ಮಾಡ್ತಾಯಿದ್ದೀನಿ. ಇಷ್ಟೇ ಇವತ್ತಿನ ವ್ಲಾಗ್. ಈ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.